ಸ್ನೇಹಿತರೆ ನೋಡಿ, ಇದು ಹಳ್ಳಿ ಕಡೆ ಸಿಗುವಂಥ ಕೆರೆ ಪ್ರದೇಶಗಳಲ್ಲಿ ಮತ್ತು ಹೊಲಗಳಲ್ಲಿ ಸಿಗುವಂಥ ಇದು ವಿಶೇಷವಾದ ಸೊಪ್ಪು, ಒಣಗನೆ ಸೊಪ್ಪು ಅಂತ ಕರಿತೀವಿ. ನೋಡಿ, ಆ ಸೊಪ್ಪನ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ಅಂತ ನಾನು ನಿಮಗೆ ಫಸ್ಟು ತೋರಿಸ್ತಾ ಇದ್ದೀನಿ. ಯಾಕಂದರೆ ನೋಡಿ, ಕೆಲವೊಬ್ಬರು ಈ ಸೊಪ್ಪು ಇರುತ್ತಲ್ಲ, ಈ ಸೊಪ್ಪನ್ನ ಡೈರೆಕ್ಟಾಗಿ ನೋಡಿ ಈ ರೀತಿ ಇರುತ್ತೆ ಸೊಪ್ಪು, ಅದನ್ನು ಏನು ಮಾಡಿಬಿಡ್ತಾರೆ, ಕೆಲವೊಬ್ಬರು ಡೈರೆಕ್ಟಾಗಿ ಹಾಕ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ಹಾಕ್ಬಿಡಿ. ಯಾಕಂದರೆ ಇದು ಕೆರೆಗಳಲ್ಲಿ ಬೆಳೆದಿರೋದ್ರಿಂದ ನೋಡಿ, ಈ ರೀತಿ ಹೂವುಗಳೆಲ್ಲ ಇರುತ್ತಲ್ಲ, ಈ ರೀತಿ ಹೂವುಗಳಿರೋ ಅಂಥದ್ದನ್ನ ಹಾಕ್ಬಾರ್ದು. ಅದನ್ನೆಲ್ಲ ಕ್ಲೀನಾಗಿ ಶೋಧನೆ ಮಾಡಿಕೊಂಡು ತದನಂತರ ಇದನ್ನು ಅಡುಗೆಗೆ ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ಇವಾಗ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸೊಪ್ಪು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಕ್ಲೀನ್ ಮಾಡುವಾಗ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ನೋಡಿ, ಈ ಹೂವು ಎಲ್ಲ ಇದೆಯಲ್ಲ, ನೋಡಿ ಇಲ್ಲಿ ಸಣ್ಣ ಸಣ್ಣ ಹೂವು ಎಲ್ಲ ಕಾಣಿಸ್ತಾ ಇರ್ಬೋದು. ನೋಡಿ, ಈ ರೀತಿ ಹೂವು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಥರದ್ದು ಹೂವನ್ನೆಲ್ಲ ತೆಗಿಬೇಕಾಗುತ್ತೆ. ಯಾಕಂದರೆ ಆ ಹೂವುದ್ರ ಜೊತೆ ಮಣ್ಣೆಲ್ಲ ಸೇರಿಕೊಂಡಿರುತ್ತೆ. ಅದು ಹೂವು ಹಾಕಿದಾಗ ಸ್ವಲ್ಪ ಸಾರೆಲ್ಲ ಒಂಥರ ಕಸಿ ಬಿಸಿ ಆಗೋ ಥರ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಸಾಂಬಾರು ಮಾಡೋದಕ್ಕಿಂತ ಮುಂಚೆನೇ ಸೊಪ್ಪನ್ನ ಈ ರೀತಿ ಫುಲ್ಲು ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಈ ರೀತಿ ಬೇರುಗಳೆಲ್ಲ ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ನೀವು ತೆಗೆದು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿನಾ ಸ್ನೇಹಿತರೆ? ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ ನೋಡಿ, ಇವಾಗ ಅನೆಗೊನೆ ಸೊಪ್ಪನ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ಆವಾಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಅದ್ರ ತಕ್ಕನಾಗೆ ನಾವು ಈ ರೀತಿ ಸೊಪ್ಪನ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಒಂದೇ ಒಂದು ಹೂ ಕೂಡ ಇಲ್ದಿರೋ ಥರ ನೀಟಾಗಿ ನಾವು ಸೊಪ್ಪನ್ನ ಕ್ಲೀನಾಗಿ ಸೋಸ್ಕೊಂಡು ಆಮೇಲೆ ಇದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೀವು ಈ ಥರದ ಸೊಪ್ಪನ್ನ ನೀವು ತೊಳಿಬೇಕು ಅಂದಾಗ ನೋಡಿ, ಇವಾಗ ಮಧ್ಯಾಹ್ನದ ಊಟಕ್ಕೆ ಮಾಡ್ತೀರಿ ಅಂತಂದರೆ ಬೆಳಗ್ಗೆನೇ ಸ್ವಲ್ಪ ಈ ಸೊಪ್ಪಿನ ಜೊತೆ ನೀರಿನ ಜೊತೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀವು ಸೊಪ್ಪನ್ನ ನೆನೆಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಇಷ್ಟು ನೀಟಾಗಿ ಬರುತ್ತೆ. ಯಾಕಂದರೆ ಇದು ಕೆರೆ ಅಂಗಳದಲ್ಲೆಲ್ಲ ಜಾಸ್ತಿ ಬೆಳೀತಾ ಇರೋದ್ರಿಂದ ಆಮೇಲೆ ಅದು ತುಂಬ ಗಲೀಜಿರುತ್ತೆ, ಆಮೇಲೆ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಂದಾಗ ನಾವು ಉಪ್ಪು ಹಾಕಿ ನೀರು ಹಾಕಿ ತೊಳೆಯೋದ್ರಿಂದ ಚೆನ್ನಾಗಿ ಸ್ವಲ್ಪ ನೆನೆಹಾಕಿ ತೊಳೆಯೋದ್ರಿಂದ ಇಷ್ಟು ಚೆನ್ನಾಗಿ ವಾಶ್ ಆಗುತ್ತೆ. ನೋಡಿ, ಇದನ್ನು ನಾನು ಸಣ್ಣ ಸಣ್ಣದಾಗಿ ಇವಾಗ ಕಟ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಯಾವ ರೀತಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಇವಾಗ ಸ್ನೇಹಿತರೆ ಸ್ವಲ್ಪನೇ ತೊಗೊಂಡು ನೀವು ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ತೊಗೊಬೇಕು. ನೋಡಿ, ಈ ರೀತಿ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನೀವು ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಯಾಕಂದರೆ ಇದೆಲ್ಲ ಬೇರುಗಳು ಜಾಸ್ತಿ ಇರೋದ್ರಿಂದ ನಾವು ನೀಟಾಗಿ ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಸಣ್ಣದಾಗಿ. ನೋಡಿ, ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಪೂರ್ತಿಯಾಗಿ ನೀವು ನಿಮಗೆ ನೋಡಿ ಈ ಥರ ಎಲ್ಲ ಬೇರುಗಳೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ನೀವು ಸಣ್ಣದಾಗಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀವು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ಅದನ್ನು ಸ್ವಲ್ಪನೇ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಅದನ್ನು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ನಾನು ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಇದು ಜಾಸ್ತಿ ಬೇರುಗಳಿರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ತುಂಬ ಒಳ್ಳೆಯದು ಸ್ನೇಹಿತರೆ, ಕಣ್ಣಿಗೆ ಒಳ್ಳೆಯದು. ಅದರಲ್ಲೂ ನಿಮಗೆ ಕಣ್ಣು ಏನಾದ್ರೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತು ತಲೆನೋವು ಬರ್ತಾ ಇದೆ ಅಂತ ಅನ್ನೋರು, ಅಂಗೈ ಮತ್ತು ಅಂಗಾಲೆಲ್ಲ ಉರಿ ಬರ್ತಾ ಇದೆ ಅಂತ ಅನ್ನೋರು ಈ ಸೊಪ್ಪನ್ನ ತಿಂದರೆ ಖಂಡಿತವಾಗ್ಲೂ ಆ ಥರ ಸಮಸ್ಯೆ ಇದ್ದರೆ ಎಲ್ಲ ದೂರ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು
ಫುಲ್ಲು ಕಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ದೊಡ್ಡವಿರೋದೆಲ್ಲನೂ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಸ್ನೇಹಿತರೆ, ಸೊಪ್ಪು ಜಾಸ್ತಿ ಕಾಣಿಸುತ್ತೆ, ಆದರೆ ಕಟ್ ಮಾಡಿ ಬೇಯಿಸಿದ ನಂತರ ಸ್ವಲ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಮೊದಲೇ ನೀವು ತಂದು ಇಟ್ಕೊಳ್ಳಿ. ಯಾಕಂದರೆ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ತಂದಾಗ ಅದನ್ನು ನೀವು ಬೇಯಿಸಿದಾಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ರೀತಿ ಪೂರ್ತಿಯಾಗಿ ನೀವು ಈ ಸೊಪ್ಪನ್ನ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಪ್ರತಿಯೊಂದು ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಈ ರೀತಿ ಇಟ್ಕೊಬೇಕು. ಅದನ್ನು ನೋಡಿ ಒಂದು ಪಾತ್ರೆಗೆ ನೀವು ಎತ್ತಿ ಇಟ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ, ಈಗ ಮುಗೀತು ಸೊಪ್ಪು. ಇದನ್ನು ಪೂರ್ತಿಯಾಗಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಕಾಳು ಅಂದರೆ ಕಾಬೂಲ್ ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಅನೆಗೊನೆ ಸೊಪ್ಪು ಹಾಕಿ ಇದನ್ನು ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ ನೋಡಿ ಈ ರೀತಿ ನಾವು ನಮ್ಮ ಕಡೆ ಅನೆಗೊನೆ ಸೊಪ್ಪು ಅಂತೀವಿ. ನಿಮ್ಮ ಕಡೆ ಯಾವ ಹೆಸರಲ್ಲಿ ಕರೀತಾರೋ ನನಗೆ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾನು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಈಗ ಅದನ್ನು ಸೊಪ್ಪನ್ನೆಲ್ಲ ಕ್ಲೀನಾಗಿ ನಾನು ಕಟ್ ಮಾಡಿ ತೊಳ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಕಾಬೂಲ್ ಕಡಲೆಕಾಳು ಹಾಕಿ ಮತ್ತು ಅನೆಗೊನೆ ಸೊಪ್ಪು ಹಾಕ್ಬಿಟ್ಟು ನಾವು ಯಾವ ರೀತಿ ಪಲ್ಯನ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಸಣ್ಣದಾಗಿ ಎಲ್ಲ ಫುಲ್ಲು ಪೂರ್ತಿಯಾಗಿ ನೀವು ಕಟ್ಟಿ ಇಟ್ಕೊಳ್ಳಿ, ಸರಿನಾ ಸ್ನೇಹಿತರೆ. ಅದಾದಮೇಲೆ ನೀವು ನೋಡಿ ಕಾಬೂಲ್ ಕಡಲೆಕಾಳನ್ನು ನೋಡಿ ಈ ರೀತಿ ನಾನು ರಾತ್ರಿ ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಮತ್ತು ಕಾಳು ಬೇಯೋದಕ್ಕೆ ನೀರನ್ನು ಸಹ ತೊಗೊಂಡಿದ್ದೀನಿ, ಸರಿನಾ ಸ್ನೇಹಿತರೆ. ಇವಾಗ ಆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಯಥಾ ಪ್ರಕಾರ ನಾವು ಸ್ಟವನ್ನು ಆನ್ ಮಾಡಿಕೊಂಡು ಹಚ್ಕೊಬೇಕಾಗುತ್ತೆ ಸ್ಟವನ್ನು. ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ಪಲ್ಯನ ನೋಡಿ. ಇವಾಗ ನಾನು ಯಥಾ ಪ್ರಕಾರ ಇವಾಗ ನಾವು ಮೊದಲಿಗೆ ಸ್ಟವನ್ನು ಅಂಟಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ಟವನ್ನು ಅಂಟಿಸಿದ ನಂತರ ನಾವು ಪಾತ್ರೆ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಪಾತ್ರೆ ಇಟ್ಟಿದ ನಂತರ ನಾವು ನೀರನ್ನು ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀರು ಹಾಕ್ತಿದ್ದಂಗೆನೇ ಸ್ವಲ್ಪ ನೀವು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂತ ಮತ್ತು ಕಾಳು ಸೊಪ್ಪು ಎರಡು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಂತ ಮೊದಲೇ ನೀವು ಹಾಕಬೇಕಾಗುತ್ತೆ, ಸರಿನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇನ್ನಷ್ಟು ನೀರನ್ನು ಅದಕ್ಕೆ ಸೇರಿಸಿದ್ದೀನಿ. ಯಾಕಂದರೆ ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಅಥವಾ ಎಷ್ಟು ಪಲ್ಯಕ್ಕೆ ನೀರು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾಕಂದರೆ ಕಾಳು ಮತ್ತು ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೀವೇನು ಮಾಡಬೇಕು ಅಂದರೆ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೋಸ್ಕರ ನಾನು ಪ್ಲೇಟ್ನ ಮುಚ್ತಾ ಇದ್ದೀನಿ. ಬಿಸಿ ಆದಾಗ ಕಾಳು ಮತ್ತು ಸೊಪ್ಪು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೀರನ್ನ ನಾನು ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಆದ ನಂತರ ನಾವು ಸೊಪ್ಪು ಮತ್ತು ಕಾಳನ್ನು ಹಾಕಬೇಕಾಗುತ್ತೆ, ಸರಿನಾ ಸ್ನೇಹಿತರೆ. ನೋಡಿ ಇವಾಗ ನೀರು ಕಾದಿದೆ. ಇಂಥ ಸಂದರ್ಭದಲ್ಲಿ ನಾವು ನೋಡಿ
ನೀರು ಕಾದಿದೆ, ಸ್ವಲ್ಪ ಬಿಸಿ ಆಗಿದೆ. ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಈಗ ನಾವು ಸ್ನೇಹಿತರೆ ನಾವು ನೋಡಿ ನೆನೆಸಿರೋ ಅಂಥ ಕಾಬೂಲ್ ಕಡಲೆಕಾಳನ್ನ ಹಾಕಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಕಾಳಿನ ಜೊತೆ ಸೊಪ್ಪನ್ನು ಕೂಡ ಹಾಕಬೇಕಾಗುತ್ತೆ. ನೋಡಿ, ಇದು ಸೊಪ್ಪು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಅದಕ್ಕೆ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಬೇಯಲಿ ಅಂತ ಹಾಕ್ತಿದ್ದೀವಿ. ಬೇಳೆ ಏನಾದರೂ ಹಾಕ್ಕೊಳ್ಳೋದಾದರೆ, ಬೇಳೆ ಪಲ್ಯಗಳು, ಬೇಳೆ ಜೊತೆ ನೀವು ಈ ಪಲ್ಯ ಮಾಡ್ಕೊತೀವಿ ಅಂದಾಗ ಮೊದಲಿಗೆ ನಾವು ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬೇಳೆ ಜೊತೆ ಸೇರಿಸ್ಕೊಬೇಕಾಗುತ್ತೆ. ಅಂದರೆ ಬೇಳೆ ಒಂದೊಂದು ದಪ್ಪ ಇದ್ದರೆ ಮೊದಲೇ ಬೇಯಿಸ್ಕೊಬೇಕು, ಇಲ್ಲ ತೆಳು ಬೇಳೆ ಆದರೆ ಸೊಪ್ಪಿನ ಜೊತೆನೇ ಬೇಯಿಸ್ಕೊಬೇಕು ಸ್ನೇಹಿತರೆ. ನೋಡಿ, ಇವಾಗ ಇದು ಸ್ವಲ್ಪ ಬೇರುಗಳಿರೋದ್ರಿಂದ ಇದು ಬೇಯೋದಕ್ಕೋಸ್ಕರ ನಾನು ಕಾಳಿನ ಜೊತೆನೇ ಹಾಕ್ತಾಯಿದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ಬೇಯಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಚೆನ್ನಾಗಿ ಎಲ್ಲನೂ ಪೂರ್ತಿಯಾಗಿ ಸೊಪ್ಪು ಹೊಂದ್ಕೊಳ್ಳೋ ಥರ ನಾವು ಅದನ್ನು ಇದು ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನಾವು ಒಂದು ಸೌಟ್ ತೊಗೊಂಡು ಅಥವಾ ಒಂದು ನೋಡಿ ಈ ರೀತಿ ನಾವು ಅದನ್ನೆಲ್ಲ ಹೊಂದ್ಕೊಳ್ಳೋ ಥರ ಹಿಂಗೆ ಜೋಡಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ನೋಡಿ ಈ ರೀತಿ ಎಲ್ಲದು ಹೊಂದ್ಕೊಳ್ಳೋ ಥರ ಹಿಂಗೆ ಕಾಳು ಮತ್ತು ಸೊಪ್ಪು ಎಲ್ಲನೂ ಹೊಂದ್ಕೊಳ್ಳೋ ಥರ ಒಂದ್ಸರಿ ನೀವು ಈ ಥರ ಎಲ್ಲ ಕೈ ಆಡಿಸ್ಬೇಕಾಗುತ್ತೆ. ಈ ರೀತಿ ಸ್ನೇಹಿತರೆ, ಸ್ನೇಹಿತರೆ ಇವಾಗ ನಾವು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಸೊಪ್ಪು ಬೇಯಲಿ ಒಂದಿಷ್ಟು ಕುದಿ ಬರೋವರೆಗೂ ಮಾತ್ರ ಪ್ಲೇಟ್ನ ಮುಚ್ಚಬೇಕು ಸ್ನೇಹಿತರೆ. ಅದಾದಮೇಲೆ ಮುಚ್ಚಿದ್ರೆಲ್ಲ ಉಕ್ಕಿ ಹರಿದೋಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ನೀರೆಲ್ಲ ಕುದೀತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನು ತೆಗೆದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಇವಾಗ ನೀವು ಸೊಪ್ಪು ಮತ್ತು ಕಾಳು ಅದು ಸಮ ಪ್ರಮಾಣದಲ್ಲಿ ಬೇಯೋದಕ್ಕೋಸ್ಕರ ಮತ್ತು ಸೊಪ್ಪಿನ ಜೊತೆ ಕಾಳಿಗೆ ಉಪ್ಪು ಹತ್ತೋದಕ್ಕೋಸ್ಕರ ನೋಡಿ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪನ್ನು ಬಳಸ್ತೀನಿ. ನೀವು ನಿಮ್ಮ ಮನೇಲಿ ಯಾವ ಉಪ್ಪನ್ನು ಬಳಸ್ತೀರೋ ಗೊತ್ತಿಲ್ಲ. ನೋಡಿ, ಈ ರೀತಿ ಹಾಕಬೇಕಾಗುತ್ತೆ ಉಪ್ಪನ್ನ. ಯಾಕಂದರೆ ಪಲ್ಯದ ಜೊತೆ ಮತ್ತೆ ಉಪ್ಪನ್ನ ಸೇರಿಸ್ಬೇಕಾಗಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಹಾಕ್ಕೊಳ್ಳಿ. ಮೊದಲೇ ಉಪ್ಪನ್ನ ಸುರಿಯೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಡುಗೆಗೂ ಜಾಸ್ತಿ ಉಪ್ಪನ್ನ ಹಾಕೋಕ್ಕೆ ಹೋಗ್ಬೇಡಿ. ಬೇಕಾದರೆ ಕಡಿಮೆ ಉಪ್ಪನ್ನ ಹಾಕಿದಾಗ ಬೇಕಾದರೆ ಸಪ್ಪೆ ಇದ್ದರೆ ಆಮೇಲೆ ನಾವು ಉಪ್ಪನ್ನ ಸೇರಿಸ್ಕೊಬೋದು. ಸರಿನಾ ಸ್ನೇಹಿತರೆ? ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲನೂ ಬೆರೆಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಸ್ನೇಹಿತರೆ. ಇವಾಗ ನೀವು ಪ್ಲೇಟನ್ನು ಈ ರೀತಿ ಕೂಡ ಮುಚ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನೋಡಿ ಪಲ್ಯಕ್ಕೆ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನ. ಪಲ್ಯಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ಮತ್ತು ನೋಡಿ ಬನ್ನಿ ನೋಡಿ ಸ್ನೇಹಿತರೆ, ಈಗ ಪಲ್ಯಕ್ಕೆ ಏನು ರೆಡಿ
ಸ್ನೇಹಿತರೆ ನೋಡಿ, ಈಗ ಪಲ್ಯಕ್ಕೆ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ. ಆ ಒಗ್ಗರಣೆಗೆ ನಾನು ಸ್ವಲ್ಪ ಮಸಾಲೆನ ರುಬ್ಕೊತೀನಿ. ಅದು ಏನೇನು ರುಬ್ಕೊತಾ ಇದ್ದೀನಿ ಅಂದರೆ ನೋಡಿ, ಸ್ವಲ್ಪ ಬಂದು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಕ್ವಾಲಿಟಿ ನಿಮಗೆ ಎಷ್ಟು ಖಾರ ಬೇಕೋ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಳಿ, ಸರಿನಾ ಸ್ನೇಹಿತರೆ. ಆಮೇಲೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದರಲ್ಲೇ ನೀವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೊಬೋದು, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಸಿಮೆಣ್ಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕಬೇಕಾಗುತ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೀರು ಹಾಕ್ದಲೇನೆ ಅದರಲ್ಲೂ ನೋಡಿ, ಇವಾಗ ಪೀಸು ತೆಂಗಿನಕಾಯಿ ಹಾಕೊಂಡಿರೋದ್ರಿಂದ ಸ್ವಲ್ಪ ನೀವು ತರಿಯಾಗಿ ನೀವು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಫೈನ್ ಪೇಸ್ಟ್ ಬೇಕು ಅಂದ್ರೂ ಮಾಡ್ಕೊಬೋದು, ಬಟ್ ನೀರನ್ನ ಹಾಕಬೇಕು ಅಂದರೆ ನೀವು ಸ್ವಲ್ಪ ಹಾಕಬೇಕಾಗುತ್ತೆ. ನೋಡಿ, ಇಷ್ಟನ್ನ ನೀವು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ನೋಡಿ, ಕೆಲವೊಬ್ಬರು ನೀರು ಹಾಕ್ದಲೇ ಮಾಡ್ತಾರೆ, ಆದರೆ ಇವಾಗ ನೋಡಿ ಸ್ವಲ್ಪ ತೆಂಗಿನಕಾಯಿ ದಪ್ಪ ಇರೋದ್ರಿಂದ ಒಂದಿಷ್ಟು ನೀರನ್ನ ನೀವು ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ, ಸರಿನಾ ಸ್ನೇಹಿತರೆ. ಅದನ್ನು ರುಬ್ಕೊಂಬರ್ತೀನಿ ಸ್ನೇಹಿತರೆ. ನೋಡಿ, ನೋಡಿ ಈಗ ರುಬ್ಕೊಂಬಂದಿದ್ದೀನಿ. ನೋಡಿ, ಈ ಹಂತದಲ್ಲಿ ನೋಡಿ ಇಷ್ಟು ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ನಿಮಗೆ ತರಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ಕಾಯಿ ಎಲ್ಲ ನಮಗೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ದಪ್ಪವಾಗಿ ರುಬ್ಕೊಬೋದು, ಇಲ್ಲ ಸ್ವಲ್ಪ ನಮಗೆ ಆ ಥರ ಏನು ಬೇಡ ಅಂದರೆ ಈ ರೀತಿ ಸ್ವಲ್ಪ ನೋಡಿ, ಈ ರೀತಿ ನೀವು ತೆಳ್ಳಗೂ ಸಹ ನೀವು ರುಬ್ಕೊಬೋದು. ನೋಡಿ, ಈ ರೀತಿ, ಸರಿನಾ ಸ್ನೇಹಿತರೆ. ನೋಡಿ, ಇದಕ್ಕೆ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ರುಬ್ಕೊಳ್ಳಿ ಸ್ನೇಹಿತರೆ, ಸರಿನಾ ಸ್ನೇಹಿತರೆ. ಇದಾದಮೇಲೆ ಸೊಪ್ಪು ಕಾಳು ಬೆಂದಾದಮೇಲೆ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ, ಸರಿನಾ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈಗ ಚೆಕ್ ಮಾಡಬೇಕಾಗುತ್ತೆ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಸ್ನೇಹಿತರೆ, ಇವಾಗ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊಪ್ಪು ಮತ್ತು ಕಾಳೆಲ್ಲ ಇನ್ನೂ ಬೆಂದಿಲ್ಲ ಸ್ನೇಹಿತರೆ. ನೋಡಿ, ಇದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಚೆನ್ನಾಗಿ ಬೆಂದಾಗ ಮಾತ್ರನೇ ಕಾಳು ಮತ್ತು ಸೊಪ್ಪು ಎರಡೂ ಹೊಂದಾಣಿಕೆ ಆಗಬೇಕು, ಹೊಂದ್ಕೊಬೇಕು, ಸರಿನಾ ಸ್ನೇಹಿತರೆ. ಇನ್ನೂ ಬೇಯಬೇಕು ಸ್ನೇಹಿತರೆ. ನೋಡಿ, ಆ ನೀರು ವೇಸ್ಟ್ ಆಗಬಾರ್ದು ಅಂತ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನಾವು ನೋಡಿ ಸ್ವಲ್ಪ ಟೊಮೊಟೊ ಮತ್ತು ಅದ್ರ ಜೊತೆಗೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಬೇಯಿಸ್ಕೊಂಡು ಆ ನೀರಿನ ಜೊತೆ ನಾವು ಹಸಿ ಗೊಜ್ಜನ್ನ ಕಿವುಚ್ಕೊತೀವಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ಬರೀ ಪಲ್ಯ ಅಲ್ವಾ ಮಾತ್ರ ತೋರಿಸ್ತಾ ಇರೋದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಶ್ವೇತು, ನಾನು ಆವಾಗಲೇ ಹಸಿಮೆಣ್ಸಿನ್ಕಾಯಿ ನೋಡಿರಲಿಲ್ಲ, ಟೊಮೊಟೊ ನೋಡಿರಲಿಲ್ಲ, ಇವಾಗ ಬಂತು ಅಂತ ಅಂದ್ಕೊಂಬೇಡಿ. ಯಾಕಂದರೆ ನೀರು ಅಷ್ಟು ಸೊಪ್ಪು ಬೆಂದಿರೋ ಅಂಥ ಪೋಷಕಾಂಶ ಇರೋವಂಥ ನೀರನ್ನು ನಾವು ವೇಸ್ಟ್ ಮಾಡೋದಿಲ್ಲ ಸ್ನೇಹಿತರೆ. ಅದನ್ನು ಹಸಿ ಗೊಜ್ಜಾಗಿ ಕಿವುಚ್ಕೊಂಡು ಊಟ ಮಾಡ್ತೀವಿ, ಸರಿನಾ ಸ್ನೇಹಿತರೆ. ನೋಡಿ, ಈಗ ಸೊಪ್ಪು ಮತ್ತು ಕಾಳು ಬೆಂದಿದೆ ಅಂತ ಹೆಂಗೆ ತಿಳ್ಕೊಬೋದು ಅಂದರೆ ನೋಡಿ, ಈಗ ಮುಟ್ಟಿ ನೋಡಿ ಕಾಳನ್ನು ನೋಡಿ ಬೆಂದಿದೆ ಸ್ನೇಹಿತರೆ. ನೋಡಿ, ಇವಾಗ ಅದು ನೋಡಿ ಈ ರೀತಿ ಬೆಂದಿದೆ. ಇವಾಗ ನೀವು ಆಫ್ ಮಾಡ್ಬೋದು ಸೊಪ್ಪನ್ನ. ನೋಡಿ, ಕಾಳು ಬೆಂದಿದೆ ಮತ್ತು ಸೊಪ್ಪನ್ನು ನೋಡಿ ಈ ರೀತಿ ನೀವು ಚೆಕ್ ಮಾಡಿದಾಗ ನೋಡಿ ಅದು ಕೂಡ ಬೆಂದಿದೆ. ಇವಾಗ ನಾವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಫ್ ಮಾಡಿ ಇವಾಗ ಅದನ್ನು ನೋಡಿ ಆಫ್ ಮಾಡಿದ ನಂತರ ಇದನ್ನು ನೀರು ಮತ್ತು ಸೊಪ್ಪು ಮತ್ತು ಕಾಳನ್ನು ಸಪ್ರೇಟಾಗಿ ಬಸ್ಕೊಬೇಕಾಗುತ್ತೆ ನೀರನ್ನು, ಸರಿನಾ ಸ್ನೇಹಿತರೆ. ನೋಡಿ, ಈಗ ಅದನ್ನು ನೀರು ಮತ್ತು ಸೊಪ್ಪನ್ನ ನಾನು ಸಪ್ರೇಟ್ ಮಾಡಿ ಇದು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ ಬಿಸಿ ಇರುತ್ತೆ. ನೀವು ಒಂದು ಪ್ಲೇಟ್ನ ಈ ರೀತಿ ಮುಚ್ಕೊಂಡು
ಆಮೇಲೆ ನೀವು ನೀರನ್ನು ಈ ರೀತಿ ಸಪ್ರೇಟಾಗಿ ತೆಗೆದು ಇಟ್ಕೊಬೇಕಾಗುತ್ತೆ, ಬಸಿಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಎಷ್ಟು ನೀರಿದೆಯೋ ಅಷ್ಟು ಪೂರ್ತಿ ನೀವು ನೀರನ್ನು ಶೋಧಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಸಂಪೂರ್ಣವಾಗಿ ಸ್ನೇಹಿತರೆ, ಇವಾಗ ಆ ನೀರನ್ನು ನಾವು ಸಾಂಬಾರಿಗೆ ಉಪಯೋಗಿಸ್ಕೊತೀವಿ, ಹಸಿ ಗೊಜ್ಜಿಗೆ. ಕೆಲವೊಬ್ಬರು ಬಸ್ಸಾರು ಕೂಡ ಮಾಡ್ತಾರೆ, ಕೆಲವು ಉಪ್ಸಾರು ಕೂಡ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಈ ರೀತಿ ಫೈನಲ್ ಆಗಿ ಈ ರೀತಿ ಸೊಪ್ಪು ಬೆಂದಿದೆ. ನೋಡಿ, ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಈ ರೀತಿ ಇದನ್ನೆಲ್ಲ ನೀವು ಹೊಂದಾಣಿಕೆ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಇವಾಗ ಬೆಂದಿರೋ ಅಂತ ನೋಡಿ ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿನ ಎತ್ಕೊತಾ ಇದ್ದೀನಿ. ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಇದನ್ನು ಸ್ವಲ್ಪ ನೀವು ನೋಡಿ ಸ್ನೇಹಿತರೆ, ಇವಾಗ ನಾವು ಸೊಪ್ಪು ಮತ್ತು ಅದನ್ನು ಯಾವ ರೀತಿ ಒಗ್ಗರಣೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಕಾಳನ್ನು ಒಗ್ಗರಣೆ ಮಾಡೋದಂದರೆ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕಾಬೂಲ್ ಕಡಲೆಕಾಳು ಮತ್ತು ಒಣಗೊನೆ ಸೊಪ್ಪು ಅಥವಾ ಹೊನ್ನಗನ ಸೊಪ್ಪು ಅಂತ ಕೂಡ ಕರೀತಾರೆ. ನೋಡಿ ಸ್ನೇಹಿತರೆ, ಅದನ್ನು ಯಾವ ರೀತಿ ಪಲ್ಯ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವಾಗ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕಾಗುತ್ತೆ. ನಾನು ಕುಟ್ಟಿರೋ ಅಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ.
ಸ್ನೇಹಿತರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಲಿ ಅದು ಫ್ರೈ ಆಗಬೇಕು ಸ್ನೇಹಿತರೆ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ನೇಹಿತರೆ ಈ ಹಂತದಲ್ಲಿ ನೀವು ಒಂದೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ನೋಡಿ ಸ್ನೇಹಿತರೆ, ಇವಾಗ ಅರಿಶಿನ ಪುಡಿ ಹಾಕಿದ ನಂತರ ನೀವು ನೋಡಿ ರುಬ್ಬಿರೋ ಅಂಥ ಮಿಶ್ರಣ ಇರುತ್ತಲ್ಲ ಅದನ್ನು ನೀವು ಇದಕ್ಕೆ ತುರಿಬೇಕಾಗುತ್ತೆ. ಪೂರ್ತಿಯಾಗಿ ಕಡಿಮೆ ಉರಿಲಿ ನೀವು ಒಗ್ಗರಣೆನ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಪೂರ್ತಿಯಾಗಿ ಮಿಕ್ಸಿಲಿ ರುಬ್ಬಿರೋ ಅಂಥದ್ದು ಎಲ್ಲ ಮಿಶ್ರಣನ ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ಈ ರೀತಿ ಸ್ನೇಹಿತರೆ, ಈಗ ಏನು ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಆಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ಹೊಂದ್ಕೊಳ್ಳೋ ಥರ ಉರಿಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಇವಾಗ ಉರಿನ ನೀವು ಜಾಸ್ತಿ ಇಟ್ಕೊಬೋದು. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಸ್ವಲ್ಪ ಸಾಲ್ಟ್ ಕೂಡ ಹಾಕೊಬೋದು. ಅಂದರೆ ಸ್ವಲ್ಪ ಹಾಕಿ, ಯಾಕಂದರೆ ಆವಾಗಲೇ ಸೊಪ್ಪಿನ ಜೊತೆ ಹಾಕಿರ್ತೀವಿ. ಆದ್ರೂ ರುಚಿಗೆ ಅಂತ ಸ್ವಲ್ಪ ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಸ್ನೇಹಿತರೆ ಅಳಿಸೋಗ್ಬಿಡುತ್ತೆ. ಯಾಕಂದರೆ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಾಯಿ ರುಬ್ಬಿರೋ ಮಿಶ್ರಣ ಎಲ್ಲ ಹಾಕ್ತಾರಲ್ಲ, ಹಂಗೆ ಹಾಕಿ ಹಂಗೆ ತೆಗ್ದುಬಿಡ್ತಾರೆ. ಆ ಥರ ಮಾಡಬಾರ್ದು ಸ್ನೇಹಿತರೆ. ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ
ಸ್ವಲ್ಪ ಉರಿನ ನೀವು ಕಡಿಮೆ ಉರಿಲಿ ನೋಡಿಕೊಂಡು ಇಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಹಂತದಲ್ಲಿ ನೀವು ನೋಡಿ ಸೊಪ್ಪು ಮತ್ತು ಕಾಳನ್ನು ಇದಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಷ್ಟೆಲ್ಲ ಸೊಪ್ಪನ್ನ ನಾವು ಅಷ್ಟು ಪ್ರಮಾಣದಲ್ಲಿ ಸೊಪ್ಪನ್ನ ಬೇಯಿಸಿದ್ರು ಅಲ್ಲಾಗಿರೋದು ಸ್ವಲ್ಪವೇ ಸ್ವಲ್ಪ ಸೊಪ್ಪು ಆಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಸೊಪ್ಪಾಗಿದೆ ಅಂತ. ನೋಡಿ ಸ್ನೇಹಿತರೆ, ಇವಾಗ ಸೊಪ್ಪು ಮತ್ತು ಕಾಳನ್ನು ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಹೊಂದ್ಕೊಳ್ಳೋ ಥರ ಈ ರೀತಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ಪೂರ್ತಿಯಾಗಿ ಈ ರೀತಿ ಹೊಂದ್ಕೋಬೇಕು. ಈ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಅದು ಬಿಸಿಯಾಗಿ ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ. ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮಸಾಲೆ ಜೊತೆ ಸೊಪ್ಪು ಮತ್ತು ಕಾಳು ಎಲ್ಲ ಹೊಂದ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ಪೂರ್ತಿಯಾಗಿ ಹೊಂದ್ಕೊಬೇಕು. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವಾಗ ಪೂರ್ಣ ಪ್ರಮಾಣದಲ್ಲಿ ಈಗ ಸೊಪ್ಪು ಎಲ್ಲ ಹೊಂದ್ಕೊಂಡಿದೆ ಸ್ನೇಹಿತರೆ, ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಸ್ಟವ್ನ ನಾವು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಆಫ್ ಮಾಡಿ ಸ್ನೇಹಿತರೆ. ನೋಡಿ ಈಗ ತಯಾರಾಗಿದೆ ಸ್ನೇಹಿತರೆ. ಇವಾಗ ಕಾಬೂಲ್ ಕಡಲೆಕಾಳು ಅಂದರೆ ಚೆನ್ನಾಕಾಳು ಅಂದರೆ ಕಾಬೂಲ್ ಕಡಲೆಕಾಳು ಅಂತ ಅಂತಾರೆ. ಆ ಕಾಬೂಲ್ ಕಡಲೆಕಾಳು ಅಥವಾ ಚೆನ್ನಾಕಾಳಿಂದ ಒಣಗನೆ ಸೊಪ್ಪು ಹಾಕಿ ಮಾಡುವಂಥ ಪಲ್ಯ ತಯಾರಾಗಿದೆ ನೋಡಿ ಸ್ನೇಹಿತರೆ. ಫೈನಲ್ ಆಗಿ ನೋಡಿ ಈ ರೀತಿ ಆಗಿದೆ ನೋಡಿ ಸ್ನೇಹಿತರೆ. ಈ ರೀತಿ ಫೈನಲ್ ಆಗಿದೆ ಸ್ನೇಹಿತರೆ. ಇದು ಆನೆಗೊನೆ ಸೊಪ್ಪು ಅಂತ ಕೂಡ ಕರೀತಾರೆ, ಒಣಗನ ಸೊಪ್ಪು ಅಂತ ಕೂಡ ಕರೀತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಟ್ಟು ಕರೀತಾರೆ. ಇದು ನಾನು ಆನೆಗೊನೆ ಸೊಪ್ಪು ಮತ್ತು ಕಾಬೂಲ್ ಕಡಲೆಕಾಳು ಹಾಕಿ ಮಾಡಿರೋವಂಥ ಪಲ್ಯದ ರೆಸಿಪಿ ಸ್ನೇಹಿತರೆ. ಈ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.